ಪ್ರಭಾವ ಪದ್ಧತಿಯ 50ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 80ನೆಯ ಶ್ಲೋಕದಲ್ಲಿ, ಪಾದುಕಾದೇವಿ ಎಲ್ಲರ ಅಶುದ್ಧಿಯನ್ನು ಹೋಗಲಾಡಿಸುತ್ತಾಳೆ ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಚೂಡಾ ಕಪಾಲ ವ್ಯತಿಶಂಗ ದೋಷಂ ವಿಮೋಚಯಿಷ್ಯನ್ನಿವ ವಿಷ್ಣುಪದ್ಯಾಃ ಕೃತಾದರ ಕೇಶವ ಪಾದರಕ್ಷೆ ಬಿಭರ್ತಿ ಬಾಲೇಂದು ವಿಭೂಷಣಸ್ತ್ವಾಂ. ಕೇಶವ ಪಾದರಕ್ಷೆ, ಭಗವಂತನ ಪಾದಗಳನ್ನು ಕಾಪಾಡುವ ಪಾದುಕೆಯೇ, ಬಾಲೇಂದು ಬಾಲಚಂದ್ರನನ್ನು, ವಿಭೀಷಣ ತಲೆಗೆ ಅಲಂಕಾರವಾಗಿ ಇಟ್ಟುಕೊಂಡಿರುವ ಶಿವನು, ವಿಷ್ಣುಪದ್ಯಾಹ ಗಂಗೆಗೆ, ಚೂಡ ತಲೆಯಲ್ಲಿರುವ, ಕಪಾಲ ಕಪಾಲದೊಂದಿಗೆ, ವ್ಯತಿಶಂಗ ಸಂಬಂಧದಿಂದಾದ, ದೋಷಂ ಅಶುದ್ಧವನ್ನ, ವಿಮೋಚಯಿಷ್ಯನ್ನಿವ ಹೋಗಲಾಡಿಸುವವನಂತೆ, ಕೃತ ಮಾಡಲ್ಪಟ್ಟಿರುವ, ಆದರಸನ್ ಪ್ರೀತಿಯನ್ನುಳ್ಳವನಾಗಿ, ತ್ವಾಂ ನಿನ್ನನ್ನು, ಬಿಭರ್ತಿ ಧರಿಸಿಕೊಳ್ಳುತ್ತಾನೆ. ಬ್ರಹ್ಮನ ಶಿರಸ್ಸನ್ನ ಕತ್ತರಿಸಿದ ಶಿವನಿಗೆ ಬ್ರಹ್ಮಹತ್ಯಾ ದೋಷ ಬಂತು. ಹಾಗೂ ಬ್ರಹ್ಮ ಕಪಾಲ ಕೈಯಲ್ಲೇ ಉಳಿದ್ಬಿಡ್ತು. ಬ್ರಹ್ಮನ ಕಮಂಡಲದಿಂದ ವಿಷ್ಣುವಿನ ಪಾದ ತೊಳೆಯೋದಕ್ಕೆ ಅಂತ ಹರಿದ ನೀರು ಗಂಗೆಯಾಯಿತು. ಅದೇ ನೀರನ್ನ ತನ್ನ ತಲೆಯಲ್ಲಿ ಧರಿಸಿದ ಶಿವ. ಶಿವನ ಕೈಯಲ್ಲಿದ್ದ ಕಪಾಲದ ಸಂಪರ್ಕದಿಂದ ಶಿವನ ತಲೆ ಸೇರಿದ್ದ ಗಂಗೆಗೆ ಅಶುದ್ಧಿ ಉಂಟಾಗಿರಬಹುದು. ಶಿವನು ಪಾದುಕಾದೇವಿಯನ್ನ ತಲೆಯಲ್ಲಿ ಧರಿಸೋದಕ್ಕೆ ಕಾರಣ ಈ ಗಂಗೆಯ ಅಶುದ್ಧಿಯನ್ನ ಹೋಗಲಾಡಿಸಲೇ ಇರಬೇಕು ಅಂತಾರೆ ದೇಶಿಕರು. ಭಾಗವತರಿಗೆ ಒಂದು ಅಶುದ್ಧಿ ಉಂಟಾದರೆ ಭಾಗವತರುಗಳ ಸಂಬಂಧದಿಂದಲೇ ಅದು ತೀರಬೇಕು ಎಂಬುದು ಈ ಶ್ಲೋಕದ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.